ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಚಳಿಗಾಲಕ್ಕೆ ಆಗುವಂತಹ ನೆಲ್ಲಿಕಾಯಿ ರಸಮನ್ನು ಮಾಡಿ ತೋರಿಸ್ತಾ ಇದ್ದೇವೆ ನಾವು. ಬನ್ನಿ ಸ್ನೇಹಿತರಿಗೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಇದಕ್ಕೆ ನಾನು ಉಪಯೋಗಿಸಿರೋದು ಒಂದು ನೆಲ್ಲಿಕಾಯಿ, ಹಾಗೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರು, ಒಂದು 6 ರಿಂದ 7 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು. ನೆಲ್ಲಿಕಾಯಿ ಅಷ್ಟು ಹುಳಿ ಇರುವುದಿಲ್ಲ, ಹಾಗಾಗಿ ಅದಕ್ಕೆ ಹುಣಸೆ ಹಣ್ಣನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು. ಮೊದಲಿಗೆ ಮಿಕ್ಸರ್ ಜಾರಿಗೆ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ನೆಲ್ಲಿಕಾಯಿ ಹಾಗೂ ಜೀರಿಗೆ ಹಾಕ್ಕೊಂಡು ಅದನ್ನು ತರಿಯಾಗಿ ಹುಡಿ ಮಾಡಿಕೊಳ್ಳುವ. ಪೆಪ್ಪರನ್ನು ಕೂಡ ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತರಿಯಾಗಿ ಅದನ್ನು ಹುಡಿ ಮಾಡಿಕೊಳ್ಳುವ. ಉಪ್ಪನ್ನು ಕೂಡ ಒಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ, ಯಾಕೆಂದರೆ ಉಪ್ಪು ಹಾಕಿದರೆ ಬೇಗ ಹುಡಿ ಆಗ್ತದೆ. ಖಾರಕ್ಕೆ ಬೇಕಾದಷ್ಟು ಒಂದು 3 ರಿಂದ 4 ಜೀರಿಗೆ ಮೆಣಸು ಕೂಡ ಹಾಕಿಕೊಳ್ತಾ ಇದ್ದೇನೆ. ನಾವು 1 ಟೀ ಸ್ಪೂನ್ ಪೆಪ್ಪರ್ ಹಾಕ್ಕೊಂಡಿದ್ದೇವೆ, ಹಾಗಾಗಿ ಜೀರಿಗೆ ಮೆಣಸನ್ನು ನೋಡಿಕೊಂಡು ಹಾಕಿ. ಜೀರಿಗೆ ಮೆಣಸು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಗ್ಗರಣೆ ಮಾಡಿಕೊಳ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಸಾಸಿವೆ, 1 ಬ್ಯಾಡಗಿ ಮೆಣಸು, 1 ದಂಡು ಕರಿಬೇವಿನ ಸೊಪ್ಪು. ಕರಿಬೇವನ್ನು ಭಾಗ ಮಾಡಿ ಹಾಕಿದರೆ ಒಳ್ಳೆ ಪರಿಮಳ ಆಗ್ತದೆ, ಹಾಗಾಗಿ ಕೈಯಲ್ಲೇ ಅದನ್ನು ಮುರಿದು ಹಾಕಿ ಒಂದು ಪೂರ್ತಿ ದಂಡು ಹಾಕಿಕೊಳ್ತಾ ಇದ್ದೇನೆ. ಇದು ಸಾಸಿವೆ ಸಿಡಿದ ನಂತರ ಇದಕ್ಕೆ 1-2 ಚಿಟಿಕೆ ಇಂಗು ಕೂಡ ಹಾಕಿಕೊಳ್ಬೋದು. 1/4 ಟೀ ಸ್ಪೂನಷ್ಟು ಇಂಗು ಹಾಕಿಕೊಳ್ತಾ ಇದ್ದೇನೆ. ಹುಡಿ ಇಂಗನ್ನು ಹಾಕಿಕೊಳ್ತಾ ಇದ್ದೇನೆ. ಮುದ್ದೆ ಇಂಗು ಬೇಕು ಅಂತಾದರೆ ಕರಗಿಸಿ ನೀರು ಮಾಡಿ ಹಾಕಿಕೊಳ್ಬೋದು. ಕೆಲವರಲ್ಲಿ ಹುಡಿ ಇಂಗು ಇರುವುದಿಲ್ಲ ಹಳ್ಳಿಗಳಲ್ಲಿ, ಮುದ್ದೆ ಇಂಗನ್ನು ಮಾತ್ರ ಉಪಯೋಗಿಸ್ತಾರೆ. ಅಂಥವರು ನೀರಲ್ಲಿ ಹಾಕಿ ಅದನ್ನು ಕರಗಿಸಿ ಅದನ್ನು ಸ್ವಲ್ಪ ನಂತರ ಸೇರಿಸ್ಕೊಳ್ಳಿ. ಒಗ್ಗರಣೆಗೆ ಹಾಕ್ಕೊಳ್ಬೇಡಿ, ನಂತರ ಹಾಕ್ಕೊಳ್ಳಿ ಅದನ್ನು. ಈಗ ನಾವು ಹುಡಿ ಮಾಡಿ ಏನು ಇಟ್ಕೊಂಡಿದ್ದೇವೆ ಅದನ್ನು ಎಣ್ಣೆಗೆ ಹಾಕಿ 1-2 ನಿಮಿಷ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಜೀರಿಗೆಯ ಹಸಿ ವಾಸನೆ ಸ್ವಲ್ಪ ಹೋದರೆ ತುಂಬ ಪರಿಮಳಯುಕ್ತ ಹಾಗೂ ರುಚಿಯಾದಂಥ ರಸಂ ರೆಡಿ ಆಗ್ತದೆ. 1-2 ನಿಮಿಷ ಫ್ರೈ ಮಾಡಿದ ನಂತರ ಅದಕ್ಕೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಇದಕ್ಕೆ ಸ್ವೀಟ್ ಇಷ್ಟಪಡುವವರು ಬೆಲ್ಲ ಹಾಕ್ಕೊಳ್ಬೋದು, ಸ್ವೀಟ್ ಇಷ್ಟಪಡದೇ ಇರುವವರು ಬೆಲ್ಲ ಹಾಕದೆ ಕೂಡ ಮಾಡಿಕೊಳ್ಬೋದು. ನಾನಿಲ್ಲಿ 1 ಕಪ್ಪಷ್ಟು ಮಸೂರ್ ದಾಲ್ ಅಂದರೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಮಸೂರ್ ದಾಲನ್ನು ಬೇಯಿಸಿಟ್ಕೊಂಡಿದ್ದೇನೆ. ಒಂಚೂರು ತಿಕ್ನೆಸ್ಗೋಸ್ಕರ. ತಿಕ್ನೆಸ್ ಬೇಡ ಅಂತ ಇರುವವರು ದಾಲ್ ಇಲ್ಲದೇನೆ ಕೂಡ ಮಾಡಿಕೊಳ್ಬೋದು. ದಾಲ್ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಪ್ರೋಟೀನ್ ರಿಚ್ ಆಗಿರ್ತದೆ ಇದು. ಇದನ್ನು ಈಗ ಚೆನ್ನಾಗಿ ಒಂದು 4 ರಿಂದ 5 ನಿಮಿಷ ಕುದಿಸಿಕೊಳ್ಬೇಕು. ದಾಲ್ ಬೇಡ ಅಂತ ಹೇಳೋರು ದಾಲ್ ಸ್ಕಿಪ್ ಮಾಡ್ಬೋದು. ಇದನ್ನು ಸೂಪಿನ ಥರ ಕೂಡ ಕುಡಿಬೋದು, ಒಳ್ಳೆ ರುಚಿಯಾಗಿರ್ತದೆ ಇದು. ಇದಕ್ಕೀಗ ಉಪ್ಪು ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಪುನಃ ರುಚಿಗೆ ಬೇಕಾದಷ್ಟು, ಅಂದರೆ ನಾವು ದಾಲ್ ಹಾಕ್ತಾ ಇದ್ದೇವೆ, ಹಾಗಾಗಿ ಒಂಚೂರು ಉಪ್ಪು ಜಾಸ್ತಿ ಬೇಕಾಗ್ತದೆ. ಇದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಹುಡಿ ಹಾಕಿಕೊಳ್ತಾ ಇದ್ದೇನೆ. ಬೆಲ್ಲ ಆ್ಯಕ್ಚುಲಿ ಇದಕ್ಕೆ ಅಗತ್ಯ ಇಲ್ಲ, ದಾಲ್ ಹಾಕಿದ ಕಾರಣ ಅದರ ಸ್ವೀಟ್ನೆಸ್ ಇರ್ತದೆ. ಕೆಲವರು ಎಂತ ಆಗ್ತದೆ ಅಂದರೆ ನಾನು ಇಷ್ಟು ವೀಡಿಯೋ ಹಾಕುವಾಗ ಅದಕ್ಕೊಂಚೂರು ಬೆಲ್ಲ ಹಾಕಿದರೆ ಒಳ್ಳೆದಿತ್ತು ಅಂತ ಹೇಳ್ಕೊಂಡು ಒಂದು ಕಮೆಂಟ್ ಹಾಕ್ತಾರೆ. ಹಾಗಾಗಿ ಬೆಲ್ಲ ರುಚಿ ಕೂಡ ಕೊಡ್ತದೆ, ಬಟ್ ಸ್ವೀಟ್ ಇಷ್ಟ ಇಲ್ಲದವರು ಬೆಲ್ಲವನ್ನು ಸ್ಕಿಪ್ ಮಾಡಿಕೊಳ್ಬೋದು. 4 ರಿಂದ 5 ನಿಮಿಷ ಈ ಥರ ಕುದಿಸಿದರೆ ನಮ್ಮ ರುಚಿಯಾದ ರಸಂ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.